ಅದನ್ನು ಅಷ್ಟೊಂದು ಕಾರ್ಬೋಹೈಡ್ರೇಟ್ ಅಲ್ಲ. ಆಮೇಲೆ ಅದು ಟೇಸ್ಟ್ ಇರುತ್ತೆ, ಡೈಜೆಷನ್ ಚೆನ್ನಾಗುತ್ತೆ. ಒಂದು 3-4 ವಿಷಲ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ. ಅದು ನೋಡಕ್ ನೋಡಿ ಎಷ್ಟು ಚೆನ್ನಾಗಿದೆ. ಏನೋ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸ್ ಇರ್ತಾರೆ, ಅವ್ರಿಗೆ ಇದು ಒಂಥರ ಅಮೃತ ಇದ್ದಂಗೆ. ಅವರು ಇದರಲ್ಲಿ ಪಲ್ಸಸ್ಸು ಇದೆ, ಆಮೇಲೆ ತರಕಾರಿನೂ ಇದೆ, ಎಲ್ಲ ಇದೆ. ಸೊ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಡಯಾಬಿಟಿಸ್ ಇದು ಅನ್ಥಿಂಕಬಲ್. ಹೌದಾ? 8.91 HbA1c. ಈಗ ಅದು 5.1 ಆಗಿದೆ. ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರ ಸರಿ ದ ನಿ ಸರಿ ಗ ಮ ಮ ಗರಿ ದ ನಿ ರ ಸರಿ ದು ಪ ನ ದ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಭಾನುವಾರ ಬಂತು, ಸರ್ ಒಟ್ಟಿಗೆ ನಮ್ಮ ಕಳೆಯೋಕ್ಕೆ ಸಮಯ ಸಿಕ್ಬಿಡ್ತು. ಸರ್ ನಮಸ್ಕಾರ. ನಮಸ್ಕಾರ. ಈಗ ಅಮ್ಮಯ್ಯ ಅಂತ ಇಲ್ಲಿ ಮಹಿಳೆ, ಅವರಿಗೆ ಮಂಡಿ ನೋವು ಅಮ್ಮಯ್ಯ ಅನ್ಬೇಕು ಅಷ್ಟಿತ್ತು. ಅದು ಹೇಗೆ ಅಂತಂದ್ರೆ, ಇವರಿಗೆ ಜಾಯಿಂಟ್ ಪೇನ್, ಥೈರಾಯ್ಡ್ ಪ್ರಾಬ್ಲಮ್, ವೆರಿಕೋಸ್ ವೇನ್ ಮೂರು ಇತ್ತು ಇವರಿಗೆ. ಇವ್ರಿಗೆ ಚೆನ್ನಾಗಿ ನೋಡಿ 2 ತಿಂಗಳಲ್ಲಿ ಅವರ ಸಿಸ್ಟರ್ ಅವ್ರಿಗೆ ವೆರಿಕೋಸ್ ವೈನ್ ಇದೆ, ಅವ್ರು ಬಂದಿದ್ದಾರೆ. ಅವ್ರ ಬ್ರದರ್ಗೆ ಏನೋ ಇಶ್ಯೂ ಇದೆ, ಅವ್ರು ಬಂದಿದ್ದಾರೆ. ಅವರೆಲ್ಲ ಕರ್ಕೊಂಡ್ ಬಂದಾರೆ. ಅದು ನಿಮ್ಮ ಕೃಪೆ, ನಿಮ್ಮ ಟಿವಿನಲ್ಲಿ, ನಿಮ್ಮ ಮನೆ ಸುಖದಲ್ಲಿ ನೋಡಿ ಅದು ಅವರೇ ಹೇಳಿದ್ದಾರೆ. ನನಗೆ ಇನ್ನೂ ಆಶ್ಚರ್ಯ ಅಂದರೆ, ನೀವು ತೋರಿಸ್ತಾ ಇದ್ರೆ, ಆಗ ನೋಡ್ತಾ ಇದ್ದೆ, ಇದು ಟೆಸ್ಟಿಮನಿ. ಅವರು ನಮ್ಮ ಚಾನಲ್ ನೋಡ್ತಾ ಇದ್ರು, ಬಟ್ ಅವ್ರು ಮಾತಾಡ್ತಿದ್ದು ತೆಲುಗು. ಸೊ ತೆಲುಗು ಅವರು ಕೂಡ ನಮ್ಮ ಚಾನಲ್ ನೋಡಿದ್ರೆ ನಮ್ಗೆ ಖುಷಿ ಆಗ್ಬಿಡ್ತಾರೆ. ಏನ್ ಗೊತ್ತಾ, ಭಾಷೆ ಅಂತ ಅನ್ನೋದು ಎಲ್ಲರೂ ಸಹ ಅದು ಚೆನ್ನಾಗಿದೆ ಚಾನಲ್ ಅಂದ್ರೆ ಆಟೋಮೆಟಿಕ್ಲಿ ನೋಡ್ತಾರೆ, ಬೇರೆಯವ್ರ ಕಡೆ ಏಳ್ಸ್ಕೊಂತಾರೆ. ಹೌದೌದು. ಸೊ ಇಲ್ಲಿ ಆ ರೀತಿ ಒಂದು ಅವ್ರು ಬಂದಿದ್ದು ಜಾಯಿಂಟ್ ಪೇನ್ಗೆ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರಂತೆ. ಹೌದು. ಸೊ ಆವಾಗ ಅವರು ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಮತ್ತೇನು ಪ್ರಾಬ್ಲಮ್ ಆಗುತ್ತೋ, ಅದು ಕಾಸ್ಟ್ ಬೇರೆ 4 ಲಕ್ಷ 5 ಲಕ್ಷ ಆಗುತ್ತೆ. ಅದರಿಂದ ನಮ್ಮ ಹತ್ರ ಬಂದಿದ್ದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮದು ಮ್ಯಾಕ್ಸಿಮಮ್ ಕಾಮನ್ ಮ್ಯಾನ್ ಅಂದರೆ ಯಾರು ಇದು ಏನೋ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸ್ ಇರ್ತಾರೆ, ಅವ್ರಿಗೆ ಇದು ಒಂಥರ ಅಮೃತ ಇದ್ದಂಗೆ. ಅವರು ಸೊ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಮಲ್ಟಿಪಲ್ ನಿಮಗೆ ಗುಣ ಆಗ್ತಿದೆ ಅಂತ. ಸೊ ಮಲ್ಟಿಪಲ್ ಅವ್ರಿಗೆ ಗುಣ ಆಗಿದೆ. ಆ ಖುಷಿ ಹೆಂಗೆ ಹಂಚ್ಕೊಂಡ್ರು ಅಂತಂದರೆ ಆ ರೀತಿ. ಅದರಿಂದ ನಾನು ಏನೇ ಹೇಳೋದಂದ್ರೆ, ಈಗ ನಾವು ನರಳ್ತೀವಿ ಒಂದು 5 ವರ್ಷ 10 ವರ್ಷ ಎಲ್ಲ, 1 ತಿಂಗಳು ನಂದು ಅಲ್ಲಿ ಏನು 3 ಇದೆ. ಒಂದು ಇದು ಆರ್ಥೋ ಕೇರು, ಇನ್ನೊಂದು ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರು, ಇನ್ನೊಂದು ಇಮ್ಯೂನ್ ಕೇರ್. ಅದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ಅದು ತಗೊಂಡ್ರೆ ಮಲ್ಟಿಪಲ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಗೈನಿಕ್ ಇಶ್ಯೂಸ್ ಇದ್ರೆ ಹೊಟ್ಟೋಗುತ್ತೆ. ಆಮೇಲೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇದ್ರೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಅದು ಡಯಾಬಿಟಿಸ್ ಇದ್ರೆ ಅದರಿಂದ ವಾಪಸ್ ಬರ್ತಾರೆ. ವೆರಿಕೋಸ್ ವೇನ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಒಂದು ಕಲ್ಲು ಹಾಕಿದ್ರೆ ಮಲ್ಟಿಪಲ್ ಇದು ಏನು ಫಲ. ಇಷ್ಟೊಂದು ಮಂಡಿ ಇವಾಗಂತ ಅದು ನಂಬಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ, ನಾನು ಮೊದಲು ಮೆಟ್ಲುಗಳ ಆಗ್ತಾ ಇರ್ಲಿಲ್ಲ, ಅದೇ ಹೇಳಿದ್ದು, ಈಗ ಆರಾಮ ಇಳಿತೀನಿ, ಮೇಲೆ ಕತ್ತೀನಿ. ಹೆಂಗಾಯ್ತು ಸರ್ ಇದು? ಇದು ಏನು ಅಂತಂದ್ರೆ ಜೀವಕೋಶ. ನಮ್ಮಲ್ಲಿ 80ಕ್ಕಿಂತ ಜಾಸ್ತಿ ಅಂಗಗಳಿವೆ. ನಮಗೆ ಕೆಲವೇ ಅಂಗಗಳು ಗೊತ್ತಿರೋದು. ಅದರಲ್ಲಿ ಇದು ಮೂಳೆದು ಒಂದು ಅಂಗ. ಈಗ ಆ ಮೂಳೆ ಅಂಗದಲ್ಲಿ ಏನಾದ್ರೂ ಇದಾಯ್ತು ಅಂದ್ರೆ, ಸೊ ಪ್ರಪಂಚದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರಪಂಚದಲ್ಲಿ ಯಾವ ಆರ್ಗನ್ ಫೇಲ್ಯೂರ್ ಆದ್ರೂ ಒಂದೇ ಹೇಳೋದು, ಅದನ್ನ ಪುನರ್ಜೀವನ ಕೊಡಕ್ಕಾಗಲ್ಲ, ಮೇಂಟೈನ್ ಮಾಡಬಹುದು. ಆ ಲಿಮಿಟೇಷನ್ನೇ ನಾನು ಪಾರ್ ಮಾಡಿರೋದು. ಇದಕ್ಕೆ 6 ಪದ್ಧತಿ 2 ಇದೆ. ಒಂದು ಸಿಂಪಲ್ ಇದೆ, ಸ್ಪೆಷಲ್ ಡಯಟ್ ಅಂತ. ಅದರಲ್ಲಿ ಕೊಬ್ಬರಿ ಎಣ್ಣೆ 2 ಸರಿ ತಗೊಳ್ಬೇಕು, ಬೆಳಗ್ಗೆ ಮತ್ತೆ ಸಂಜೆ, ಊಟ ಆದ್ಮೇಲೆ, ತಿಂಡಿ ಆದ್ಮೇಲೆ. ಸಪ್ರೇಟ್ ತಗೋಬೇಕಾ? ಸಪ್ರೇಟ್ ಆಗಿ. ಹೌದಾ? ತುಪ್ಪ ಇದ್ದಂಗೆ ಇರ್ತದೆ. ಓಕೆ, ಅದು ಲೂಬ್ರಿಕೇಶನ್. ಅದು ಡಾಕ್ಟರ್ BM ಹೆಗ್ಡೆ ಸಾಹೇಬ್ರು ಹೇಳ್ತಾರೆ, ಅಮ್ಮನ ಎದೆ ಹಾಲಂಗಿರ್ತದಂತೆ ಅದು.
ಹೌದು, ಅಷ್ಟು ಮೆಡಿಸಿನ್ ವ್ಯಾಲ್ಯೂ, ಬರೀ ಲೂಬ್ರಿಕೇಶನ್ ಅಲ್ಲ. ಅಷ್ಟೇ ಅಲ್ಲ. ನಂಬರ್ 1. ನಂಬರ್ 2 ಸ್ಮೂತೀಸ್. ಹ್ಮ್ ಅವರಿಗೆ ಬೇಗ ಗುಣ ಆಗ್ಬೇಕಂದ್ರೆ ಕೋತಿ ಆದ್ರೆ ಬೇಗ ಆಗುತ್ತೆ. ಕೋತಿ ಏನಾನ ಆಯ್ತು ಅಂದ್ರೆ ಹ್ಮ್ ಅಂದ್ರೆ ಬೇಯಿಸದೇ ಇರೋ ಆಹಾರ ಏನ್ ಬರ್ದಿದ್ದೀನಿ ಹ್ಮ್ ಅದು ತಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಹ್ಮ್ ಬೋನ್ಸ್ ಅಲ್ಲಿ ಅನ್ಥಿಂಕಬಲ್ ಆಗುತ್ತೆ. ಮಂಕಿ ಡಯಟ್ ಮಂಕಿ ಡಯಟ್. ನಮ್ಮ ಎಪಿಸೋಡ್ ಇದೆ. ಹಾ. ಹ್ಮ್ ಹ್ಮ್ ಸೊ ಬಟ್ ಆದ್ರೆ ಹ್ಮ್ ಡಯಾಬಿಟಿಕ್ ಡಯಟ್ ಅಲ್ಲೂ ಆಗುತ್ತೆ. ಹ್ಮ್ ಒಂದು ಇದರಲ್ಲಿ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ, ಅವರಿಗೆ ಸರ್ವೈಕಲ್ ಸ್ಪಾಂಡ್ಲೆಸ್ ಇತ್ತು, ಅವರ ಹಸ್ಬೆಂಡ್ ಮಸಾಜ್ ಮಾಡ್ಲಿಲ್ಲ ಅಂದ್ರೆ ಪಾಪ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಹೌದು. ಆಮೇಲೆ ಮೈಗ್ರೇನ್ ಇತ್ತು, ಎಲ್ಲ ಒಂದು ಹೋಗಿದೆ. ಹ್ಮ್ ಸೊ ಆ ರೀತಿ ಇಲ್ಲಿ ಏನಂದ್ರೆ ಸ್ಟ್ರಕ್ಚರ್ಡ್ ಆಹಾರ ಪದ್ಧತಿ ನಾನು ಏನು ಹೇಳಿದ್ದೀನಿ. ಹ್ಮ್ ಡಯಟ್ ಅಂದ್ರೆ ನಮ್ಮಲ್ಲಿ ನೆಗೆಟಿವ್ ಬರ್ತದೆ, ಹ್ಮ್ ಅಯ್ಯೋ ಅದು ತಿನ್ನಬಾರ್ದಿತ್ತು, ಅದಲ್ಲ, ಆಹಾರ ಪದ್ಧತಿ ಅಂತ ಹೇಳ್ತೀನಿ ಅದನ್ನ. ಸೊ ಆ ಆಹಾರನೇ ಹೊಟ್ಟೆ ತುಂಬಿದರೆ ಬೇಗ ನಮಗೆ ಅದು ಅಮೃತ ಇದ್ದಂಗೆ ಚೆನ್ನಾಗ್ತೀವಿ ನಾವು. ಸೂಪರ್ ಸರ್. ನಾನು ಇವರಿಗೆ ಹ್ಮ್. ಬೇಸಿಕಲಿ ಹೇಳೋದು ಹ್ಮ್. ಕಿಡ್ನಿ ಡಯಟ್ ಅಥವಾ ಮಂಕಿ ಡಯಟ್. ಹ್ಮ್ ಇವರು ಮಂಕಿ ಡಯಟ್ ಫಾಲೋ ಮಾಡಿದ್ದಾರೆ ಇವರು, ಹ್ಮ್ ಹ್ಮ್ ಯಾಕಂದ್ರೆ ಇದು ಭಾರಿ ಸೀರಿಯಸ್ ಇತ್ತು ಕಾಲದೆಲ್ಲದನ್ನು. ಏನಿತ್ತು ಸರ್ ಆಕ್ಚುಯಲ್ ಪ್ರಾಬ್ಲಮ್? ಕ್ಯಾಪ್ ಇತ್ತಾ ಅಥವಾ ಒಳಗಿದ್ದು ಲಿಗಾಮೆಂಟ್ ಟೇರ್ ಆಗಿತ್ತು? ಲಿಗಮೆಂಟ್ ಟೇರ್ ಆಗಿತ್ತು ಅಲ್ಲ, ಇದು ಅಲ್ಲ, ಏನು? ಕ್ಯಾಪ್. ಇದು Cap. ಏನೋ ಅದು- ಕಾರ್ಟ್ಲೇಜ್ ಡೆವಲಪ್ಮೆಂಟ್ ಇರ್ಲಿಲ್ಲ ಅಂತ ಇರ್ಲಿಲ್ಲ, ಕಾಣುತ್ತೆ. ಸೌದೋಗಿತ್ತು, ಅದಕ್ಕೆ ಸೌದೋಗಿತ್ತು. ಸೌದೋಗಿತ್ತು, ನೀ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತ ಇವ್ರಿಗೆ ಹಾ, ಇದೇ ಸಮಸ್ಯೆ. ಪ್ಲಸ್ ಹ್ಮ್. ವೆರಿಕೋಸ್ ವೈನ್ ಹ್ಮ್ ಪ್ಲಸ್ ಥೈರಾಯ್ಡ್ ಪ್ರಾಬ್ಲಮ್. ಈ ಥೈರಾಯ್ಡು ಅಷ್ಟೇನೆ ಹೆಣ್ಮಕ್ಳಿಗೆ ಬಂತಂದ್ರೆ ಇನ್ಫರ್ಟಿಲಿಟಿ ಆಗೋಗ್ತಾರೆ. ಹ್ಮ್ PCOD ಪ್ರಾಬ್ಲಮ್ ಥೈರಾಯ್ಡ್ ಇತ್ತು ಅಂದ್ರೆ ಭಾರಿ ಪ್ರಾಬ್ಲಮ್ ಪಾಪ ಅವರಿಗೆ. ಸೊ ಇಲ್ಲಿ ಎಂಟೈರ್ ಬಾಡಿನೇ ರಿಜುವಿನೇಷನ್ ಆಗುತ್ತೆ. ಹ್ಮ್ ಅವ್ರ ಮಾತಿನಲ್ಲಿ ಅವ್ರು ಹೇಳಿರೋದು ಇಷ್ಟು ಎಸ್, ಏನೇನಾಯ್ತು ಅಂತ ತೆಲುಗಲ್ಲಿದೆ. ತೆಲುಗಿನಲ್ಲಿದೆ. ಹೌದು ಹೌದು. ಆಯ್ತು ಸರ್, ಅದು ನಮ್ಗೆ ಏನು ತೋರಿಸ್ತೀವಿ ಸರ್ ಹಂಗಾರೆ? ಅದು ಸೊ ಈಗ ಇದು ಯಾರು ಬೇಕಾದ್ರೂ ಎಂಜಾಯ್ ಮಾಡೋದು, ಇನ್ಕ್ಲೂಡಿಂಗ್ ಕಿಡ್ನಿ ಪೇಷಂಟ್ಸು. ಹ್ಮ್ ಈ ದಲಿಯಾ ಅಂದ್ರೆ ಬ್ರೋಕನ್ ವೀಟ್ ಹ್ಮ್ ಹ್ಮ್ ಅಂದ್ರೆ ಗೋಧಿ ನುಚ್ಚಲ್ಲಿ ಬಿಸಿಬೇಳೆ ಬಾತ್ ಅನ್ನೋ ಟೈಪ್ ಮಾಡಿ ತೋರಿಸ್ತೀನಿ. ಬಿಸಿಬೇಳೆ ಬಾತು ತೋರಿಸ್ತೀರಿ ನೀವು? ಹಾ. ನೋಡ್ರಿ ಸರ್, ಎಷ್ಟು ಪರಿಪಕ್ವ ಹೌದು ಇದು ಆಗ್ಬಿಟ್ರಿ ಈಗ ಆಯುರ್ವೇದದಲ್ಲಿ. ನೀವು ಬರೀ ಇದನ್ನ ಹೇಳಲ್ಲ. ನಾನು ಏನ್ ಮಾಡ್ತೀನಿ, ಹಾ. ನಾನು ನಮ್ಮ ಮನೆಯಲ್ಲಿ ನಾನು ಮಾಡಿಸಿ ಹ್ಮ್ ನೋಡಿ ನಾನು ಎಂಜಾಯ್ಮೆಂಟ್ ಮಾಡಿದ್ದು ನಾನು ಹೇಳಕ್ ನೀವು ಅದನ್ನ ನೀವು ಕಲ್ತ್ಕೊಂಡ್ಬಿಟ್ಟಿರಿ. ಹಾ. ಸೊ ಅದನ್ನ ನಿಮ್ದು ಶೈಲಿ ನೋಡ್ಬಿಡೋಣ ಇವತ್ತು. ಓಕೆ, ಹಾ, ಬರ್ರಿ ಸರ್, ನಮಸ್ಕಾರ. ಸೊ ಈಗ ಹಾ ಸರ್. ನಾವು ಸೌತಲ್ಲಿ ಏನು ಮಾಡ್ತೀವಿ ಅಂದರೆ ಕಿಚಡಿನ ಬಿಸಿಬೇಳೆ ಬಾತ್ ಅಂತೀವಿ, ಹ್ಮ್. ನಾರ್ತಲ್ಲಿ ಅದನ್ನ ಕಿಚಡಿ ಅಂತೀವಿ. ಹೌದು. ಸೊ ಇಲ್ಲಿ ಯಾವುದೇ ವೆಜಿಟಬಲ್ಸ್ ಮನೆಯಲ್ಲಿ ಉಳಿದಿರಲಿ, ಹ್ಮ್ ಆ ಎಲ್ಲ ವೆಜಿಟಬಲ್ಸು ಹ್ಮ್ ಮತ್ತು ಬೇಳೆಗಳಲ್ಲಿ ನಾನು ಯಾಕೆಂದರೆ ಎಸ್ಪೆಷಲಿ ಇದು ಮಾಡೋದು ಹ್ಮ್. ಕಿಡ್ನಿ ಪೇಷಂಟ್ಸ್ಗೆ, ಲಿವರ್ ಸಿರೋಸಿಸ್ ಪೇಷಂಟ್ಸ್ಗೆಲ್ಲನೂ ಹ್ಮ್. ಈಸಿಯಾಗಿ ಕರಗಲಿ ಅಂತ ಒಂದು 20% ಇದಿರಬೇಕು. ಯಾವುದು? ದಲಿಯಾ. ಹ್ಮ್ ಹ್ಮ್ ದಲಿಯಾ ದಲಿಯಾ ಅಂದ್ರೆ ಇದು ಗೋಧಿ ನುಚ್ಚು. ಗೋಧಿ ನುಚ್ಚು. ಹ್ಮ್ ಸೊ ಇದೊಂದು 15% ಇರಬೇಕು. ಅಂದ್ರೆ ಬೇಳೆ ಇವಾಗ ಎಷ್ಟು ತಗೊಂಡಿವಿ ಸರ್ ನಾವು? ಇವಾಗ ಒಂದು 150 ಗ್ರಾಮ್ ತಗೊಂಡಿದೀವಿ. ಇದು ಹ್ಮ್. ಒಂದು 100 ಗ್ರಾಮ್ ಇದು ತಗೊಂಡಿದೀವಿ. ಯಾವುದು? ಮೂಂಗ್ ದಾಲ್. ಒಂದು ಅರ್ಧ ಕೆಜಿ ಇದು ತಗೊಂಡಿದೀವಿ. ತರಕಾರಿ ಏನೇ ಇಟ್ಕೊಂಡಿವಿ ಸರ್? ಕೋಸು ಮತ್ತೆ ಕ್ಯಾರೆಟು, ಹ್ಮ್. ಆಮೇಲೆ ಇದು ಸೌತೆಕಾಯಿ, ಆಮೇಲೆ ಮೂಲಂಗಿ, ಹ್ಮ್. ಈರುಳ್ಳಿ, ಹ್ಮ್. ಟೊಮ್ಯಾಟೊ, ಹಾ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಹಾ. ಇದು ಕರಿ ಲೀವ್ಸು, ಹಾ. ಕರಿಬೇವು, ಹ್ಮ್. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ತಗೊಂಡಿದೆ. ಹ್ಮ್ ಹ್ಮ್ ಆಮೇಲೆ ಇಲ್ಲಿ ಗರಂ ಮಸಾಲ ಪೌಡರ್ ಇದೆ, ಅದರಲ್ಲಿ ನೀವು ಯಾವ ಮಸಾಲೆ ಪೌಡರ್ಲು ಇಟ್ಕೊಬೋದು. ಆಮೇಲೆ ಪೆಪ್ಪರ್ 1 ಟೀ ಸ್ಪೂನು. ಹ್ಮ್. ಇದೆಲ್ಲನೂ ಇದನ್ನು ತೊಳ್ಕೊಳ್ಬೇಕು. ಹ್ಮ್. ಆಮೇಲೆ ಇದು ಕೊಬ್ಬರಿ ಎಣ್ಣೆ. ಹ್ಮ್. ಕೊಬ್ಬರಿ ಎಣ್ಣೆ 1 ಟೀ ಸ್ಪೂನು ಹ್ಮ್. ಅಥವಾ 2 ಟೀ ಸ್ಪೂನು ಹ್ಮ್. ಎಲ್ಲ ಅದ್ರ ಜೊತೆಲಿ ಮಿಕ್ಸ್ ಮಾಡಿಬಿಟ್ಟು ಹ್ಮ್. ಇದು ಏನು ಕುಕ್ಕರಲ್ಲಿ ಹ್ಮ್. ಒಂದು 4 ಸೀಟಿ ಆಗ್ತಂದ್ರೆ ಹ್ಮ್. ಎಲ್ಲ ಕಂಪ್ಲೀಟ್ ಇನ್ ಒನ್ಗೂ ತಯಾರಾಗುತ್ತೆ. ಓಕೆ ಸರ್, ಈಗ ಶುರು ಮಾಡಿ. ಈಗ ನೋಡಿ ಶುರು ಮಾಡಿ. ಈಗ ತೊಳ್ಕೊಂಡ್ವಲ್ಲ ಸರ್ ಹೇಳೋದು? ಎಲ್ಲ ತೊಳ್ಕೊಂಡು ಬ್ರೋಕನ್ ಮೀಟ್ ಅಂದ್ರೆ ಬ್ರೋಕನ್ ಗೋಧಿ ಮೀಟು, ನುಚ್ಚು, ಗೋಧಿ ನುಚ್ಚು ಮತ್ತು ಹೆಸರುಬೇಳೆ. ಹೆಸರುಬೇಳೆ ತೊಳ್ಕೊಂಡಿದೆ. ತರಕಾರಿನೇ ಮೊದಲೇ ತೊಳ್ಕೊಂಡು ಅದರ ಹಚ್ಚಿರೋದು. ಹ್ಮ್. ಇದ್ರ ಎಲ್ಲ ಏನೇನು ಮನಸ್ಸಿಗೆ ಬರುತ್ತೋ ಎಲ್ಲ ಹಾಕ್ಬಿಡ್ಬೇಕು. ನೀವು ಹೇಳಿದ ಪ್ರಕಾರ ಹ್ಮ್. 70% ಇಲ್ಲಿ ತರಕಾರಿ ಇದೆ, ತರಕಾರಿ. 30% ಮಾತ್ರ ಬೇಳೆ. ಹ್ಮ್. ಮತ್ತೆ ಅದು 2 ಸೇರಿ. ಅದನ್ನು ಅಷ್ಟೊಂದು ಕಾರ್ಬೋಹೈಡ್ರೇಟ್ ಅಲ್ಲ. ಹ್ಮ್. ಆಮೇಲೆ ಅದು ಟೇಸ್ಟ್ ಇರುತ್ತೆ, ಹೌದು. ಡೈಜೆಷನ್ ಚೆನ್ನಾಗುತ್ತೆ. ಹ್ಮ್. ಸೊ ಅದ್ರ ಜೊತೆನಲ್ಲಿ ಇದು ಕೋಸಿದೆ, ಹ್ಮ್. ಈರುಳ್ಳಿ, ಹ್ಮ್. ಹಸಿಮೆಣಸಿನಕಾಯಿ, ಹ್ಮ್.
ಮೆಣಸು ಕರಿಮೆಣಸು ಮೆಣಸು ಎಷ್ಟೊಂದು ಚಮಚ ಅದ 1 ಟೀ ಸ್ಪೂನ್ ಅಷ್ಟು. ಓಹೋ ಸಿಕ್ಕಾಪಟ್ಟೆ ಬಿತ್ತು, ಒಳ್ಳೆ ಕ್ವಾಂಟಿಟಿ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಅದರಲ್ಲಿ ಕರಿಬೇವು ಹಾಕಿದೆ. ಸೊ ಈಗ ನೋಡಿ, ಈಗ ಅದರಲ್ಲಿ ಒಂದು ಈ ತರ ಮಾಡ್ಕೊಳ್ಳೋದು ಗೊತ್ತೇ ಇಲ್ಲ ನಮಗೆ. ಯಾಕೆಂದ್ರೆ ಎಲ್ರು ಏನ್ ಗೊತ್ತಾ, ಏನೆಲ್ಲ ಅದನ್ನ ಇದಿರ್ತದೆ, ಇದನ್ನ ಸ್ವಲ್ಪ ತೊಳೆದಿದೆ, ಸ್ವಲ್ಪ ಇದು ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಆಮೇಲೆ ಇದರಲ್ಲಿ ನೀರು ಹಾಕ್ಬೇಕು. ಆಮೇಲೆ ಗರಂ ಮಸಾಲ ಪೌಡ್ರು, ಏನಿಲ್ಲ, ಒಂದು ಅರ್ಧ 1 ಟೀ ಸ್ಪೂನು ಗರಂ ಮಸಾಲ, ಕೊಬ್ಬರಿ ಎಣ್ಣೆ ಒಂದು ಅರ್ಧ ಚಮಚ, ಅಂದ್ರೆ 7.5 ಗ್ರಾಮು, ಇಷ್ಟೇ. ಸೊ ಈಗ ಅದರಲ್ಲಿ ನೀರು ಹಾಕ್ಬಿಟ್ರೆ 3 ಗ್ಲಾಸ್ ಹಾಕ್ಬೇಕು, ನೋಡ್ಕೊಂಡು ಹಾಕ್ಬೇಕಷ್ಟೇ. ನನಗೆ ಉಪ್ಪು ಒಂದು ಸ್ವಲ್ಪ ನೋಡ್ಕೊಂಡು. ಈಗ ಆಯ್ತು, ಅಷ್ಟೇ. ಒಂದು 3-4 ವಿಷಲ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ನಾಲ್ಕೈದು ವಿಸಿಲ್ ಆಗಿದೆ. ನಮ್ಮ ಗೋಧಿ ನುಚ್ಚಿನ ಕಿಚಡಿ ನೋಡ್ಬಿಡೋಣ ಸರ್. ಎಸ್, ಓಹೋ ನೋಡಿ ಸರ್, ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ. ನೋಡಕ್ ನೋಡಿ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಮಗೆ ಒಂಥರ ಸೇಫ್ ಅನ್ಸುತ್ತೆ ತಿನ್ನೋದು. ಯಾಕೆಂದ್ರೆ ಇವೆಲ್ಲನೂ ಹೈಲಿ ಮೆಡಿಸಿನ್ ವ್ಯಾಲ್ಯೂಡ್ ಫುಡ್. ಕರೆಕ್ಟ್. ಹೆಚ್ಚಾಗಿ ಎಣ್ಣೆ ಹಾಕಿಲ್ಲ, ಅದು ಏನು ಕೊಬ್ಬರಿ ಎಣ್ಣೆ ಅರ್ಧ ಟೇಬಲ್ ಸ್ಪೂನ್ ಅಂದ್ರೆ 7.5 ಗ್ರಾಮು. ಎಕ್ಸಲೆಂಟ್. ಇದೇನಂತಂದ್ರೆ ಒಂದು ರುಚಿನೂ ಇದೆ, ಇನ್ನೊಂದು ಇದರಲ್ಲಿ ಬೇಳೆ ಅಂಶ 10-15% ಇದೆ, ಆಮೇಲೆ 50-60% ತರಕಾರಿ ಅಂಶ ಇದೆ, ಆಮೇಲೆ 20% ಇದು ಕಾರ್ಬೋಹೈಡ್ರೇಟ್ಸ್, ಅಂದ್ರೆ ಇದು ಎನರ್ಜಿಗೆ ಬೇಕು. ಸೊ ಅದು ಗೋಧಿ ನುಚ್ಚಿಂದ ಇದೆ. ಇದರಲ್ಲಿ ಪಲ್ಸಸ್ಸು ಇದೆ, ಆಮೇಲೆ ತರಕಾರಿನೂ ಇದೆ, ಎಲ್ಲ ಇದೆ. ಸೊ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಡಯಾಬಿಟಿಸ್ ಇದು ಅನ್ಥಿಂಕಬಲ್. ಹೌದಾ? ಏನ್ ಗೊತ್ತಾ, ಡಯಾಬಿಟೀಸ್ನವ್ರೆ ದೊಡ್ಡ ಪ್ರಾಬ್ಲಮ್. ಅವ್ರಿಗೆ ನಾನು ಹೇಳ್ತೀನಿ 25% ಹೆಂಗ್ ತಿನ್ಬೇಕು ಅಂತಂತಾರೆ. ಇದು ಬೆಸ್ಟ್. ಇದರಿಂದ ಹೊಟ್ಟೆನೇ ಸಿಯಲ್ಲ. ಸೊ ಇದರಲ್ಲಿ 25% ಗೋಧಿ ನುಚ್ಚಾದ್ರೂ ಹಾಕೋಬಹುದು, ಅಕ್ಕಿ ನುಚ್ಚಾದ್ರೂ ಹಾಕೊಳ್ಬಹುದು, ಏನಾದ್ರೂ ಹಾಕೊಳ್ಬಹುದು. ವಂಡರ್ಫುಲ್. ಇದು ಒಳ್ಳೆ ಕ್ವಶನ್ ಕೇಳಿರಿ. ಅವ್ರಿಗೊಬ್ಬರಿಗೆ ಅಲ್ಲ, ಇವನ್ ಕಿಡ್ನಿ ಪೇಷಂಟ್ಸ್ಗೆ ಕ್ರಿಯೇಟಿನೈನ್ ಜಾಸ್ತಿ ಆಗೋದು ಅನ್ನ ರೊಟ್ಟಿಯಿಂದ. ಅದರಲ್ಲಿ 70% ಇದಿರ್ತದೆ, ಏನು ಕಾರ್ಬೋಹೈಡ್ರೇಟ್ಸ್, 4-13% ಪ್ರೋಟೀನ್ಸ್ ಇರುತ್ತೆ. ಸೊ ಅದು ಕರಗಲ್ಲ. ಸೊ ಪ್ರಾಬ್ಲಮ್ ಶುರು ಆಗುತ್ತೆ. ಹೆಚ್ಚಾಗಿ ಸೊಪ್ಪು ತರಕಾರಿ ಪಲ್ಯಗಳು ತಿಂದರೆ ಅದು ನಂಬರ್ 1. ಧನ್ಯವಾದ ಸರ್. ಥ್ಯಾಂಕ್ ಯು. ನಿಮಗೆ ಎಷ್ಟು 74 ಇಯರ್ ಓಲ್ಡ್, ನಾನ್ ಆಲ್ಕೋಲಿಕ್ ಲಿವರ್ ಸಿರೋಸಿಸ್ ಅಂತ ಬಂದಿದ್ರಿ. ಸೊ ಬಂದಾಗ ಹೈ ಡಯಾಬಿಟಿಸ್ನೇ ಇತ್ತು. ಆವಾಗ ಎಷ್ಟು ಏನು, ಆವಾಗ 8.91 ಇತ್ತು, 8.91 HbA1c ಇತ್ತು. ಈಗ ಅದು 5.1 ಆಗಿದೆ HbA1c. ಹೀಮೋಗ್ಲೋಬಿನ್ ಜಾಸ್ತಿ ಆಗಿದೆ, ಇದು ನಾರ್ಮಲ್ ಆಗಿದೆ. ಅದಕ್ಕೆ ಬಟ್ ಓವರ್ ಆಲ್ ನೀವು ನಮ್ಮ ಹತ್ರ ಬಂದಾಗ ಹೆಂಗಿದ್ರಿ, ಈಗ ಹೆಂಗಾದ್ರಿ ನೀವು? ಸರ್ ಅದೇ ಅವಾಗ ಲಿವರ್ ಸಿರೋಸಿಸ್ ಇತ್ತು, ವಾಟರ್ ಕಂಟಾಮಿನೇಷನ್ ಆಗ್ತಿದೆ ಅಂತ ಅನಿಸ್ತಿತ್ತು. ನಾವು ದಟ್ ಇಸ್ ನಾಟ್, ಈಗ ಅದೆಲ್ಲ ಯಾವುದೂ ಇಲ್ಲ. ಮತ್ತೆ ಔಷಧಿ ತಗೊಳ್ಳೋ ಸ್ಟಾರ್ಟ್ ಮಾಡಿದ್ದ 15 ಡೇಸಿಂದ ಚೆನ್ನಾಗಿ ನಿದ್ರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೇರೆ ಫುಡ್ ಮೊದಲು ಏನು ತಿನ್ನಕ್ಕೆ ಆಗ್ತಿರ್ಲಿಲ್ಲ, ಈಗ ಸ್ವಲ್ಪ
ಸೊ ಮೊದಲು ಡಾಕ್ಟರ್ಸ್ ಏನ್ ಹೇಳಿದ್ರು ಅಲ್ಪತಿಯಲ್ಲಿ 6 months ಇರ್ಬೋದು ಅಂತ ಹೇಳಿದ್ರು. ಲೈಫ್ ಆಮೇಲೆ ಇದನ್ನ ನೀನು ಟ್ರಾನ್ಸ್ಪ್ಲಾಂಟ್ ಮಾಡದೇ ಇದ್ರೆ ಬದುಕದೇ ಇಲ್ಲ ಅಂತ ಹೇಳಿದ್ರು. ಓಕೆ 74 years is enough ಫಾರ್ ಮೈ ಲೈಫ್ ಅಂತ. ಅದೇ this is what I told you. He's a very good professor. In the world there is no any inventions or science studies. These are science based. ಇಲ್ಲ ಅಂದ್ರೆ ಇದೇ ಮ್ಯಾಜಿಕಲ್ ಪ್ರೋಗ್ರಾಮ್. ಈಗ ನೋಡ್ರಿ ಇಲ್ಲೇನೆ ಹಿಮೋಗ್ಲೋಬಿನ್ ಲೆವೆಲ್ ಹೆಂಗ್ ಇಂಪ್ರೂವ್ಮೆಂಟ್ ಆಗಿದೆ. 7.9 ಇದ್ದಿತ್ತು 1 ಮಂತ್ ಅಲ್ಲೇ 10.3 ಆಗಿದೆ. ಆಮೇಲೆ HbA1c ಇದು ಅಲೋಪತಿಕ್ ಸೈನ್ಸ್ ಅಲ್ಲಿ ಹೈ ಡಯಾಬಿಟಿಸ್ ಅಂತ 8.9 ಇದರಲ್ಲಿ ಖರ್ಜೂರ ಆಗಲಿ ಅಥವಾ ಇದಾಗಲಿ ಜಾಸ್ತಿ ತಗೊಂಡಿಲ್ಲ. ಡ್ರೈ ಫ್ರೂಟ್ಸ್ ತಗೊಳ್ಬಾರ್ದು. 80% ಜಾಸ್ತಿ ತಗೋಬೇಕು. ನೆನೆ ಅನ್ನ ತಿಂತಾರಲ್ವಾ, ತುಂಬಾ ಹೆಲ್ತಿಯಾಗಿ. ರಾತ್ರಿ ಹೊತ್ತು ಉಳಿದಿದ್ದಕ್ಕೆ ನಾವು ಅದು ತಿನ್ನಲ್ಲ, ಗಂಟೆ ನೋವು ಬರುತ್ತೆ ಅಂತ ನಿಮ್ಮಲ್ಲಿ ಮಾಡ್ತೀವಿ. ಅಮ್ಮ ಹೇಳಲ್ಲ, ಅವಾಗ ತಿನ್ನೋದ್ರಿಂದ ಅವ್ರ ಮಗಳು ಎಷ್ಟು ಹೇಳ್ತೀನಿ. ಅದನ್ನು ಪ್ರೋಬಯೋಟಿಕ್ಸ್ ಅಂತ ಭಾಳ ಖುಷಿ ಆಯ್ತು. ವೆರಿ ಹ್ಯಾಪಿ. Thank you for your doctors and yourselves. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.